ಏನು ಕಳೆದ ಹಲವು ತಿಂಗಳುಗಳಿಂದ ನಮ್ಮ ಬಿಡದಿಯಲ್ಲಿ ರೈತರ ಭೂಮಿಯನ್ನ ಟೌನ್ಶಿಪ್ ಹೆಸರಲ್ಲಿ ರಾಜ್ಯ ಸರ್ಕಾರ ಅದು ಬಲವಂತವಾಗಿ ಕಿತ್ತುಕೊಳ್ಳುವಂತ ಪ್ರಕ್ರಿಯೆ ಮಾಡ್ತಾ ಇದೆಯಲ್ಲ, ಅದರ ವಿಚಾರವಾಗಿ ಒಂದೆರಡು ವಿಚಾರಗಳನ್ನ ತಮ್ಮ ಗಮನಕ್ಕೆ ತರಬೇಕು ಅಂತ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಕರ್ನಾಟಕ ಇದು ರೈತರ ನೆಲ, ರೈತರ ಭೂಮಿ. ರೈತರಿಂದಲೇ ಈ ನಾಡು ಎಲ್ಲಾ ಸಂದರ್ಭದಲ್ಲೂ ಎಲ್ಲಾ ಕಾಲದಲ್ಲೂ ಸಮೃದ್ಧಿಯಾಗಿ ಇದೆ ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಆದಿಯಾಗಿ ಕವಿ ಪುಂಗವರು, ಪ್ರಜ್ಞಾವಂತ ರಾಜಕಾರಣಿಗಳು, ಮುತ್ಸದ್ದಿಗಳು ಈ ನಾಡಿನ ಇತಿಹಾಸವನ್ನ ರೈತನ ಮಣ್ಣಿನ ಜೊತೆಗೆ ಬೆರೆಸಿ ಬರೆದಿರುವಂಥದ್ದು ಇತಿಹಾಸದ ಪುಟಗಳಲ್ಲಿ ಎಲ್ಲಾ ಕಾಲಕ್ಕೂ ದಾಖಲಾಗಿರುವಂತ ಸತ್ಯ. ಅಂತ ಪವಿತ್ರವಾದಂತ ಮಣ್ಣನ್ನ ನಿಮ್ಮ ಸ್ವಾರ್ಥದ ರಾಜಕಾರಣದ ತೆವಲಿಗಾಗಿ, ಅಭಿವೃದ್ಧಿ ಹೆಸರಲ್ಲಿ ರೈತರ ಜಮೀನನ್ನ ಕಿತ್ತುಕೊಳ್ಳುವಂತ ಸರ್ಕಾರದ ಈ ಮೂರ್ಖ ನಡೆ ಇದೆಯಲ್ಲ, ಅದು ನಿಜಕ್ಕೂ ಕನ್ನಡಿಗರು ಕ್ಷಮಿಸಲಾರದಂತ ವಿಚಾರ. ಅದು ಪಕ್ಷ ಯಾವುದಾದ್ರೂ ಇರಲಿ, ಯಾರಾದ್ರೂ ಮುಖ್ಯಮಂತ್ರಿ ಆಗಿರ್ಲಿ, ಯಾರಾದ್ರೂ ಅದಕ್ಕೆ ನೋಟಿಫಿಕೇಶನ್ ಮಾಡಿದ್ದಾಗಿರ್ಲಿ, ಯಾರೇ ಮಾಡಿದ್ರು ಅದು ರೈತರ ವಿಚಾರದಲ್ಲಿ ತಪ್ಪು. ಇವತ್ತಿನ ಮಾನ್ಯ ಮುಖ್ಯಮಂತ್ರಿಗಳು ದಿವಂಗತ ಬಂಗಾರಪ್ಪನವರನ್ನ ಎಲ್ಲಾ ಸಂದರ್ಭದಲ್ಲೂ ಸ್ಮರಿಸ್ತಿರ್ತಾರೆ. ಅವರು ನನ್ನ ಪೂಜ್ಯ ಗುರುಗಳು, ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂತವ್ರು ಅಂತ ಹೇಳಿ. ನಾನು ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ, ಮುಖ್ಯಮಂತ್ರಿಗಳೇ, ಅದೇ ಬಂಗಾರಪ್ಪನವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಬ್ಯಾಂಕ್ದವರು ಬಲವಂತವಾದಂತ ಸಾಲ ವಸೂಲಿಗೆ ರೈತರ ಮನೆಗೆ ಹೋದಂತ ಸಂದರ್ಭದಲ್ಲಿ ಒಬ್ಬ ಮುಖ್ಯಮಂತ್ರಿಯಾಗಿ ರೈತರ ಪರವಾಗಿ ಬಂಗಾರಪ್ಪನವರು ನಿಂತಿದ್ದನ್ನ ನೀವು ಮರಿಬಾರದು. ಅವತ್ತು ಬಂಗಾರಪ್ಪನವರು ಹೇಳ್ತಾರೆ, ಯಾರಾದ್ರೂ ಬಲವಂತವಾಗಿ ರೈತರ ಸಾಲ ವಸೂಲಿಗೆ ಮನೆ ಹತ್ರ ಬಂದ್ರೆ ನಿಮ್ಮ ದನದ ಕೊಟ್ಟಿಗೆಯಲ್ಲಿ ಕಟ್ಟಿರುವಂತ ಗೂಟ ಕಿತ್ತಿ ಅವ್ರಿಗೆ ಹೊಡೀರಿ ಅಂತೇಳಿ ಬಂಗಾರಪ್ಪನವರು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಕರೆ ಕೊಟ್ಟಿರುವಂತ ಮಾತು. ಹಾಗಾಗಿ ಮುಖ್ಯಮಂತ್ರಿ ದಿವಂಗತ ಬಂಗಾರಪ್ಪನವರ ಶಿಷ್ಯರು ನೀವು ಅಂತ ಹೇಳ್ತಾ ಇದ್ದೀರಿ. ನಾವು ಸಹ ನಿಮ್ಮ ಮುಖ್ಯಮಂತ್ರಿಗಳ ಮಾತುಗಳನ್ನ ನೆನಪಿಸ್ತಾ ಇದ್ದೀವಿ. ಇವತ್ತು ಅದೇ ಕೆಲಸ ನಾವು ಚಳುವಳಿಗಾರರು ರಾಜ್ಯದ ಜನತೆಗೆ ಅಷ್ಟೇ ಅಲ್ಲ, ಬಿಡದಿ ಭಾಗದ ರೈತರಿಗೆ ಯಾರಾದ್ರೂ ಬಲವಂತವಾಗಿ ನಿಮ್ಮ ಜಮೀನನ್ನ ರೈತರ ಜಮೀನುಗಳನ್ನ ಕಿತ್ಕೊಳ್ಳಿಕ್ಕೆ ಸರ್ಕಾರದ ಅಧಿಕಾರಿಗಳು ಯಾರಾದ್ರೂ ಬಂದ್ರೆ ನಿಮ್ಮ ಮನೆಯಲ್ಲಿ ದನ ಕಟ್ಟುವ ಕೊಟ್ಟಿಗೆಯಲ್ಲಿರುವಂತ ಗೂಟವನ್ನ ಕಿತ್ತಿ ಅವ್ರಿಗೆ ಉತ್ತರ ಕೊಡಿ ಅಂತೇಳಿ ಹೇಳುವಂತ ಸಂದರ್ಭ ಸರ್ಕಾರ ತಂದಿಟ್ಟಿದೆ. ಅದು ಆಗ್ಬಾರ್ದು ಅನ್ನೋದು ನಮ್ಮ ಆಶಯ. ಯಾಕಂದ್ರೆ ಆ ರೈತನ ಭೂಮಿಯಲ್ಲಿ ಒಂದು ಬೆವರಿದೆ, ಅವನ ಶ್ರಮ ಇದೆ, ಅವನ ಮನೆತನದ ತಲಾಂತರಗಳ ಇತಿಹಾಸ ಇದೆ. ಯಾವುದೋ ಈ ಪುಡ್ಕಾಶಿನ ದುಡ್ಡಿಗಾಗಿ, ಯಾವುದೋ ಭಿಕ್ಷೆಯ ದುಡ್ಡಿಗಾಗಿ ತನ್ನ ಇಡೀ ವಂಶವನ್ನೇ ಬೆಳೆಸಿರುವಂತ ಮಣ್ಣನ್ನ ನಿಮ್ಗೆ ಅವ್ನು ಬಿಡಬೇಕು ಅಂತೇಳಿ ಯಾಕೆ ನೀವು ಬಲವಂತವಾಗಿ ಕಿತ್ಕೊತಾ ಇದ್ದೀರಿ? ಅಧಿಕಾರಿಗಳಿಗೆ, ಸರ್ಕಾರಗಳಿಗೆ ಯಾವ ನೈತಿಕತೆ ಇದೆ? ಯಾವ ಟೌನ್ಶಿಪ್ ನಿಮ್ಗೆ ಯಾರಿಗೆ ಬೇಕಾಗಿದೆ? ನಿಮ್ ಟೌನ್ಶಿಪ್ ನಿಮ್ಮ ಅಭಿವೃದ್ಧಿ ಕೆಲಸಗಳು ಇಲ್ಲಿವರೆಗೂ ಸರ್ಕಾರ ರಾಜ್ಯದಲ್ಲಿ ರೈತರ ಭೂಮಿಯನ್ನು ವಶಪಡಿಸಿಕೊಂಡು ಎಷ್ಟು ನೀವು ಅಭಿವೃದ್ಧಿ ಪರ ಕೆಲಸಗಳು ಮಾಡಿದಿರಲ್ಲಕ್ಕೆ ನಮ್ಮ ಹತ್ರ ದಾಖಲೆಗಳೇ ಇದಾವೆ. KADB ಇಂದ ಯಾವ ರೀತಿ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ, KHP ಇಂದ ಯಾವ ರೀತಿ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ, ಕಾರ್ಖಾನೆಗಳ ಹೆಸರಲ್ಲಿ ಯಾವ ರೀತಿ ಜನರಿಗೆ ಮೋಸ ಮಾಡ್ತಾ ಇದ್ದೀರಿ. ಪ್ರತಿಯೊಂದು ರಾಜ್ಯದ ರೈತರು, ಕನ್ನಡಿಗರು, ಕನ್ನಡ ಹೋರಾಟಗಾರರು ಮರ್ತಿಲ್ಲ. ಸರ್ಕಾರ ಇವತ್ತು ನೀವು ನಡೆದಿದ್ದೇ ದಾರಿ ಅಂತೇಳಿ ಏನಾದ್ರೂ ಯೋಚನೆ ಮಾಡಿದ್ರೆ ಅದು ಮೂರ್ಖತನದ ಪರಮಾವಧಿ. ಹಿಂದೆ ರೈತರನ್ನ ಎದುರಾಕೊಂಡಂತ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡಿರುವ ಉದಾಹರಣೆಗಳಿಲ್ಲ ಅಂತೇಳಿ ಇತಿಹಾಸದ ಪುಟಗಳಲ್ಲಿ ಇದ್ದಾವೆ. ನರಗುಂದದ ಬಂಡಾಯ ಯಾವ ಕಾರಣಕ್ಕಾಯಿತು ಅನ್ನೋದು ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ? ಮತ್ತೊಂದು ನರಗುಂದ ಬಂಡಾಯದ ಪ್ರತಿರೂಪ ಬಿಡದಿ ಆಗ್ಬೇಕು ಅಂತೇಳಿ ಯೋಚನೆ ಏನಾದ್ರೂ ನಿಮ್ಮ ಮನಸ್ಸಲ್ಲಿ ಇದೆಯಾ? ನರಗುಂದ ಬಂಡಾಯ ಆದಂತ ಸಂದರ್ಭದಲ್ಲಿ ರಾಜಕೀಯ ವ್ಯತ್ಯಾಸಗಳು ಏನಾಯ್ತು, ಕರ್ನಾಟಕದ ರಾಜಕಾರಣದ ಪರಿಸ್ಥಿತಿ ಏನಾಯ್ತು, ರಾಜಕಾರಣಿಗಳಿಗೆ ಅವತ್ತು ಯಾವ ರೀತಿ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಯ್ತು ಅನ್ನೋದನ್ನ ಸರ್ಕಾರ ಯೋಚನೆ ಮಾಡ್ಬೇಕು. ಸರ್ಕಾರಕ್ಕೆ ಬದ್ಧತೆ ಇರಬೇಕು. ಕನ್ನಡಿಗರ ಸರ್ಕಾರ ಇದು, ಯಾರೋ ರಿಯಲ್ ಎಸ್ಟೇಟ್ ಮಾಫಿಗಳ ಸರ್ಕಾರ ಅಲ್ಲ. ಇದು ಯಾರೋ ಎಲ್ಲಿಂದೋ ಬಂದು ದುಡ್ಡು ಹಾಕ್ತಾನೆ, ಅದು ಭೂಮಿಯಲ್ಲಿ ಕಿತ್ಕೊತೀವಿ ಅಂತ ಹೇಳುವಂತದ್ದು ಇದೆಯಲ್ಲ, ಇದು ನಿಜಕ್ಕೂ ಮೂರ್ಖತನದ ಪರಮಾವಧಿ. ಈ ನೆಲ ಮತ್ತೊಂದು ನರಗುಂದ ರೈತ ಬಂಡಾಯ ಮುನ್ನುಡಿ ಹಾಡುವಂತ ನೆಲ ಆಗ್ಬಾರ್ದು. ಇದು ಶಾಂತಿಯ ನೆಲ, ಕಾವೇರಿ ತಾಯಿ ಹರಿತಿರುವಂತ ಪುಣ್ಯಭೂಮಿ, ದಾರ್ಶನಿಕರು, ಕವಿಗಳು, ಹೋರಾಟಗಾರರು ಹುಟ್ಟಿರುವಂತ ಈ ಪವಿತ್ರ ಮಣ್ಣನ್ನ ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ಗೆ ಮಾರಾಟ ಮಾಡುವಂತ ನೀಚ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರದು. ಇದು ಮುಖ್ಯಮಂತ್ರಿಗಳ ತವರು ಜಿಲ್ಲೆ.
ಮುಖ್ಯಮಂತ್ರಿಗಳು ತಮ್ಮ ತವರು ಜಿಲ್ಲೆಯನ್ನ ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಮಾಡಲಿಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಬಾರ್ದು. ನಿಮ್ಮ ಬದ್ಧತೆ, ನಿಮ್ಮ ನಿಷ್ಠೆ, ನಿಮ್ಮ ಪಕ್ಷ ನಿಷ್ಠೆ, ನಿಮ್ಮ ಈ ಗಟ್ಟಿತನದ ವಿಚಾರಗಳನ್ನ ಕೆಲವೊಂದು ಸಂದರ್ಭದಲ್ಲಿ ನನ್ನ ಪಕ್ಷ ಅಥವಾ ವಿಚಾರ ಬೇರೆ ಆಗಿದ್ರು ನಿಮ್ಮನ್ನ ವೈಯಕ್ತಿಕವಾಗಿ ಗೌರವಿಸಿದ್ದೀನಿ, ಶುಭಾಶಯಗಳನ್ನು ತಿಳಿಸಿದ್ದೆ. ಆದ್ರೆ ಈ ರೈತರ ವಿಚಾರದಲ್ಲಿ ನೀವು ಇಟ್ಟಿರುವಂತ ಹೆಜ್ಜೆ ಇದೆಲ್ಲ, ಇದು ನಿಮ್ಮ ಅವನತಿಗೆ, ಮುಂದಿನ ದಿನಗಳಲ್ಲಿ ರಾಜಕೀಯ ಅವನತಿಗೆ ದಾರಿ ಆಗುತ್ತೆ. ಇದು ಎಚ್ಚರಿಕೆ ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ರೈತರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಲವಂತದ ಭೂಮಿಯನ್ನ ಕಿತ್ತುಕೊಳ್ಳಕ್ಕೆ ಕರ್ನಾಟಕ ನವನಿರ್ಮಾಣ ಸೇನೆ ಬಿಡಲ್ಲ. ನಾನು ಈಗಾಗಲೇ ಇದಕ್ಕೆ ಕಾನೂನಿನ ಮೂಲಕ ಸರ್ಕಾರಕ್ಕೆ ಉತ್ತರ ಕೊಡಬೇಕು ಅಂತೇಳಿ ನಾವು ನಮ್ಮ ವಕೀಲರ ತಂಡದ ಜೊತೆ ಚರ್ಚೆ ಮಾಡಿದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಈ ವಿಚಾರವನ್ನ ಇಟ್ಕೊಂಡು ನಾವು ಮಾನ್ಯ ನ್ಯಾಯಾಲಯಕ್ಕೆ ಹೋಗಿ ಈ ವಿಚಾರಕ್ಕೆ ರೈತರ ಪರವಾಗಿ ನಿಲ್ಬೇಕು ಅಂತ ಹೇಳಿ ಒಂದು ತೀರ್ಮಾನವನ್ನ ಸ್ಪಷ್ಟವಾಗಿ ತಗೊಂಡಿದ್ದೀವಿ. ಹಾಗಾಗಿ ಸರ್ಕಾರ ಬದ್ಧತೆಯ ಹೆಜ್ಜೆಯನ್ನು ಇಡಬೇಕು. ಬಿಡದಿ ರೈತರ ವಿಚಾರಕ್ಕೆ ಪಟ್ಟಂಗೆ ನಿಮ್ಮ ಪೊಲೀಸ್ ಬಲವಂತದ ಗಿರಿ ಆಗಿರ್ಬೋದು, ಅಧಿಕಾರದ ದರ್ಪದಿಂದ ಭೂಮಿ ಕಿತ್ಕೊಳ್ತೀನಿ ಅಂತಂದ್ರೆ ನಿನ್ನೇನ್ ಮಾಡಿದಾರಲ್ಲ ವರ್ಗೇಶವೇ, ಮುಂದಿನ ದಿನದಲ್ಲಿ ವರ್ಗೇಶವನ್ನು ಮಾಡ್ತಾರೆ ಅಧಿಕಾರಿಗಳು ನೀವ್ಯಾರು ಸರ್ವಾಧಿಕಾರಿಗಳಲ್ಲ. ರಾಜ್ಯದ ಜನರ ಕೊಟ್ಟ ಭಿಕ್ಷೆಯಲ್ಲಿ ನೀವು ಸಂಬಳವನ್ನು ಪಡೆದಿರುವಂತವ್ರು. ದರ್ಪ ದೌಲತ್ತುಗಳನ್ನ ತೋರಿಸಿ ರೈತರ ಜಮೀನು ಸರ್ವೆ ಮಾಡಕ್ಕೆ ಹೋಗ್ಲಿಕ್ಕೆ ಯಾರೇ ಅಧಿಕಾರ ಕೊಟ್ಟರು ನಿಮ್ಗೆ? ಹೇಗೆ ಅಧಿಕಾರ? ವಿವಾದಿತ ಪ್ರದೇಶ, ಈಗ ಅದು ವಿವಾದಿತ ಭೂಮಿಯಲ್ಲಿ ನೀವು ದೌರ್ಜನ್ಯವಾಗಿ ಜೀಪ್ಗಳನ್ನ 8 ಜೀಪ್ಗಳನ್ನ ಹಾಕೊಂಡು ರೈತರ ಭೂಮಿಯನ್ನು ಸರ್ವೆ ಮಾಡ್ತೀವಿ ಅಂತಂದ್ರೆ, ಈಗ ನಾಳೆ ನಾವು ವಿಧಾನಸೌಧಕ್ಕೆ ಹೋಗ್ತೀವಿ, ಇದು ನಮ್ದು ವಿಧಾನಸೌಧ ಅಂತೇಳಿ ಕಂಪೌಂಡ್ ಹಾಕಕ್ಕೆ ಬಿಡ್ತೀರ ನೀವು ಸರ್ಕಾರದವರು? ರೈತರನ್ನ ಕರ್ಕೊಂಡು ವಿಧಾನಸೌಧ ಸರ್ವೆ ಮಾಡ್ತೀವಿ ನಾವು, ನಮಗೂ ಸರ್ವೆ ಮಾಡಕ್ಕೆ ಅಧಿಕಾರ ಇದೆ ಅಂತೇಳಿ ಹೋಗ್ತೀವಿ. ಹಾಗಂತಾನೆ ಯಾರ್ದೋ ಜಮೀನಿಗೆ ಯಾವನೋ ದೊಣ್ಣೆ ನಾಯಕ ಬಂದು ಹೇಳ್ದ ಅಂತ ಹೇಳಿ ಅದನ್ನ ಸರ್ವೆ ಮಾಡಕ್ ಹೊರಟ್ರೆ ಅದು ಅವ್ರು ಯಾಕ್ರಿ ರೈತರು ಸುಮ್ಮನೆ ಇರ್ತಾರೆ? ರೈತರ ಮೇಲೆ ನಿನ್ನೆ ನಡ್ಕೊಂಡಂತ ಪೊಲೀಸ್ ಗಿರಿ ಇದೆಲ್ಲ ತಪ್ಪು. ರೈತರ ಮೇಲೆ ಪ್ರಕರಣ ದಾಖಲಿಸಲಿಕ್ಕೆ ಸರ್ಕಾರನೂ ಅವಕಾಶ ಕೊಡಬಾರ್ದು. ಅದು ರೈತರ ಆಕ್ರೋಶದ ಕಿಚ್ಚಲ್ಲ, ರೈತರ ಸ್ವಾಭಿಮಾನದ ಕಿಚ್ಚೋದು. ನಿನ್ನೆ ರೈತರ ಮಾಡಿರುವಂತ ಹೋರಾಟ ಅದು ನಿಜಕ್ಕೂ ಸ್ವಾಭಿಮಾನ ಇರುವಂತ ರೈತರು ಮಾಡಿರುವಂತ ಹೋರಾಟ. ಅದು ತನ್ನ ಭೂಮಿಯನ್ನ ಯಾವನೋ ಬಂದು ದೊಣ್ಣೆ ನಾಯಕ ಕಿತ್ಕೊಳ್ಳಿ ಬರ್ತಾ ಇದ್ದಾನೆ ಅಂತೇಳಿ ಆಕ್ರೋಶ, ಭಯ, ನೋವಿನಿಂದ ಆದಂತ ಘಟನೆ ಅದು. ಅದನ್ನ ಸರ್ಕಾರಕ್ಕೆ ಶ್ರಮಿಸಿ ಅವ್ರ ಮೇಲೆ ಪ್ರಕರಣವನ್ನ ದಾಖಲು ಮಾಡದೆ ಅವರನ್ನ ನೀವು ಕಾನೂನಿನ ಇದಕ್ಕೆ ಒಳಪಡಿಸದೆ ಆ ರೈತರಿಗೆ ಬೆಂಬಲವಾಗಿ ನಿಲ್ಲಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೀನಿ. ನಾನು ಸಹ ನಮ್ಮ ಸಂಘಟನೆ ನೇತೃತ್ವದಲ್ಲಿ ರೈತರಿಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಆದ್ರೆ ಯಾವುದೇ ಕಾರಣಕ್ಕೂ ಶಾಂತಿ ಭಂಗಕ್ಕೆ ಅವಕಾಶ ಮಾಡಿಕೊಡೋದು ಬೇಡ. ನಮ್ಮ ಹೋರಾಟ ಕಾನೂನುಬದ್ಧವಾಗಿರ್ಲಿ. ಕಾನೂನುಬದ್ಧವಾದ ಹೋರಾಟಕ್ಕೆ ಸರ್ಕಾರಗಳು ಅಷ್ಟೇ ಅಲ್ಲ, ಎಲ್ಲರನ್ನ ಬಗ್ಗಿಸುವಂತ ಶಕ್ತಿ ಇದೆ. ಆ ಕೆಲಸ ಕರ್ನಾಟಕ ನವನಿರ್ಮಾಣ ಸೇನೆ ಮಾಡುತ್ತೆ. ಹಿಂದೆ ಇದೇ ನೆಲದಲ್ಲಿ ನಾವು ಆ ಕೆಲಸವನ್ನ ಮಾಡಿ ತೋರಿಸಿದೀವಿ ನಿತ್ಯಾನಂದನ ಹೋರಾಟದಂತ ಸಂದರ್ಭದಲ್ಲಿ. ಹಾಗಾಗಿ ಈ ಹೋರಾಟಕ್ಕೆ ನಾವು ಸಂಪೂರ್ಣವಾದಂತ ರೈತರಿಗೆ ಬೆಂಬಲವನ್ನ ಕೊಡ್ತೀವಿ. ರೈತರಲ್ಲಿ ನಾನು ಒಂದು ಕಳಕಳಿಯ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಾಂಗ್ರೆಸ್, JDS, ಬಿಜೆಪಿ ರೋಹಿತರು ಅಂತೇಳಿ ಬಣಗಳನ್ನ ಮಾಡಿಕೊಂಡು ನಿಮ್ಮ ಮನೆತನದ ತಲಾಂತರಗಳಿಂದ ಬಂದಂತ ಇತಿಹಾಸವನ್ನ ದುಷ್ಟ ರಾಜಕಾರಣಿಗಳಿಗೆ ಬರೆದುಕೊಟ್ಟು ನಿಮ್ಮ ಬದುಕನ್ನ ಬಲಿ ನೀಡುವಂತ ಕೆಲಸಕ್ಕೆ ಯಾರು ಮುಂದಾಗಬೇಡ್ರಿ. ರಾಜಕಾರಣಿಗಳು ಪ್ರಚೋದನೆ ಕೊಡುವಂಥದ್ದು ಅದಕ್ಕೆ ಕ್ಷಣಿಕ. ಅದು ಯಾರೋ ಒಬ್ಬ ನಾಯಕನನ್ನ, ಯಾವೊಬ್ಬ ವ್ಯಕ್ತಿಯನ್ನ ಬೆಂಬಲಿಸಿ ಅವನ ಪರವಾಗಿ ನಾನು ಇದೀನಿ ಅಂತೇಳಿ ಹೇಳಿಕೆ ಕೊಟ್ಟು ನಿಮ್ಮ ಬದುಕಿಗೆ ಚಪ್ಪಟಿ ಕಲ್ಲು ಎಳ್ಕೊಳ್ಳುವಂತ ಕೆಲಸ ದಯವಿಟ್ಟು ರೈತ ಬಾಂಧವರು ಯಾರು ಮಾಡೋದು ಬೇಡ. ರೈತ ಬಾಂಧವರ ಹೆಸರಿನಲ್ಲಿ ನಾಯಕತ್ವ ವಹಿಸ್ಕೊಂಡಿರುವಂತ ರೈತ ನಾಯಕರು ಮಾಡೋದು ಬೇಡ. ಇದು ರೈತರ ಭೂಮಿಯನ್ನ ಉಳಿಸ್ಕೊಳ್ಳುವಂತ ಕೆಲಸಕ್ಕೆ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ಎಲ್ಲರೂ ಒಂದಾಗಿ ಈ ಪವಿತ್ರ ಮಣ್ಣು, ಫಲವತ್ತತೆ ಭೂಮಿಯನ್ನು ಉಳಿಸ್ಕೊಳ್ಳಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು ಅಂತೇಳಿ ನಾನು ಈ ರೈತ ಬಣಗಳ ನಾಯಕರುಗಳಲ್ಲೂ ಸಹ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನೀವ್ಯಾರೂ ಸಹ ರೈತರನ್ನ ರಾಜಕೀಯ ಗುಂಪುಗಳನ್ನಾಗಿ ವಿಭಾಗ ಮಾಡಿ ರೈತರ ಮನಸ್ಥಿತಿಯನ್ನ ಕೆಡಿಸುವಂತ ಕೆಲಸಕ್ಕೆ ಕೈ ಹಾಕಬೇಡಿ. ನಮ್ಮ ಭಾಗದಲ್ಲೂ ಸಹ ಈ ರೀತಿ ದೊಡ್ಡ ಹೋರಾಟವನ್ನ, ಮಹದಾಯಿ ಹೋರಾಟ, ನಮ್ಮ ಇದರಲ್ಲಿ ಆದಂತ ದೊಡ್ಡ ಹೋರಾಟ ಮಹದಾಯಿ ಕಳಸಾ ಬಂಡೂರಿ ಹೋರಾಟವನ್ನ ನಾವು ನೋಡಿದ್ದೀವಿ. ಆ ಹೋರಾಟವನ್ನು ಸಹ ಈ ರಾಜಕೀಕರಣಗೊಳಿಸಿ ರೈತ ಹೋರಾಟಗಾರರು, ಕಾಂಗ್ರೆಸ್ ಹೋರಾಟಗಾರರು, ಬಿಜೆಪಿ ಹೋರಾಟಗಾರರು ಅಂತೇಳಿ ಆ ಇಡೀ ಚಳವಳಿಯನ್ನ ರಾಜಕಾರಣಿಗಳು ಯಾವ ರೀತಿ ಒಡೆದು ಹಾಕಿದ್ರು ಅಂತಂದ್ರೆ ಆ ಚಳವಳಿಗಾರರಿಗೂ ಇವತ್ತಿಗೂ ಎದ್ದೇಳಕ್ ಆಗ್ತಾ ಇಲ್ಲ. ಆದ್ರೆ ಇವತ್ತು ಎಂತ ಪರಿಸ್ಥಿತಿ ಇದೆ ಅಂದ್ರೆ, ಅವತ್ತು ಯಾರು ಒಪ್ಪಿಗೆ ಕೊಟ್ಟು ಸರ್ಕಾರದ ಪರವಾಗಿ ಮಾತಾಡಿದ್ರು ಅವ್ರ ಮೇಲೆ ಹಾಕುವಂತ ಕೇಸ್ಗಳು ಇವತ್ತಿಗೂ ಸರ್ಕಾರ ವಾಪಸ್ ತಗೊಂಡಿಲ್ಲ. ಇವತ್ತಿಗೂ ಕೋರ್ಟಿಗೆ ಅಲ್ದಾಡ್ತಾ ಇದ್ದಾರೆ ರೈತರು. ಹಾಗಾಗಿ ರಾಜಕಾರಣದ ಹುಸಿ ಮಾತುಗಳನ್ನ ನಂಬಿ ನಿಮ್ಮ ಪವಿತ್ರವಾದಂತ ಭೂಮಿಯನ್ನ ರಾಜಕಾರಣಿಗಳಿಗೆ ಬಿಟ್ಕೊಡುವಂತ ಕೆಲಸಕ್ಕೆ ನೀವು ಕೈ ಹಾಕ್ಬೇಡ್ರಿ. ನಿಮ್ ಜೊತೆಗೆ ನಾವು ಇರ್ತೀವಿ, ಹೋರಾಟ ಮಾಡ್ತೀವಿ. ಹೋರಾಟದ ವಿಚಾರದಲ್ಲಿ
ಯಾವುದೇ ರೀತಿಯಾದಂತ ಬಲವಂತ, ಯಾವುದೇ ರೀತಿಯಾದಂತ ಒತ್ತಡ ತಂದ್ರು ನಾವು ಬಗ್ಗಲ್ಲ. ನಾನು ಮೊನ್ನೆ ಯಾರಿಗೂ ಹೇಳ್ತಾ ಇದ್ದೆ, ಸರ್ಕಾರ ಈ ರೈತ ಹೋರಾಟಕ್ಕೆ ಮಾಡುವಂತ ರೈತರಿಗಾಗ್ಲಿ, ಕನ್ನಡ ಹೋರಾಟಗಾರರಾಗ್ಲಿ, ಚಳವಳಿಗರಾಗ್ಲಿ, ನಾವು ಒಂದು ಹೆಜ್ಜೆ ಇಟ್ರೆ ಗುಂಡಿಟ್ಟು ನಮ್ಮನ್ನ ಕೊಂದ್ರು ಸಹ ನಾವು ರೈತರು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂತ ಶಪಥವನ್ನ ನಾವು ಮಾಡಬೇಕು ಅಂತೇಳಿ ನಾನು ಮೊನ್ನೆ ಒಬ್ಬ ರೈತರಿಗೆ ಆ ಬೈರಮಂಗಲ ರೈತರಿಗೆ ಹೇಳಿದ್ದೆ. ನಾನು ಬೈರಮಂಗಲಕ್ಕೆ ನಾಳೆ ಭೇಟಿ ಕೊಡ್ತಾ ಇದ್ದೀನಿ, ಹೋಗಿ ಅವ್ರ ಜೊತೆಗೂ ನಾನು ನಿಂತ್ಕೋತೀನಿ. ಹಾಗಾಗಿ ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟದಿಂದ ಹಿಂದೆ ಸರಿಯಲ್ಲ, ರೈತರ ಭೂಮಿಯನ್ನ ಕಿತ್ಕೊಳಕ್ ಬಿಡಲ್ಲ. ಬಂಗಾರಪ್ಪನವರ ನೆನಪನ್ನ ಶಿವಕುಮಾರ್ ಅವರಿಗೆ ನೆನಪು ಮಾಡ್ಕೊಳ್ಳಿಕ್ಕೆ ಅತಿ ಶೀಘ್ರದಲ್ಲೇ ಮುಂಬರುವ ವಾರದಲ್ಲಿ ಒಂದು ಜಿಲ್ಲಾ ಘಟಕದ ಸಭೆಯನ್ನ ಮಾಡಿ ವಿಧಾನಸೌಧದ ಮುಂದೆ ಕೂಟದ ಚಳವಳಿ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನ ಕರ್ನಾಟಕ ನವನಿರ್ಮಾಣ ಸೇನೆ ತಗೊಂಡಿದೆ. ರೈತರ ಕೊಟ್ಟಿಗೆಯಲ್ಲಿರುವಂತ ದನದ ಕೂಟಗಳನ್ನ ಕಿತ್ಕೊಂಡು ವಿಧಾನಸೌಧದ ಮುಂದೆ ಹೊಡೆದು ರೈತರ ಅಳಲನ್ನ, ರೈತರ ನೋವನ್ನ ಸರ್ಕಾರ ನೋಡ್ಲಿ, ಕೇಳಿ ಅಂತೇಳಿ ನಾವು ಈ ಹೋರಾಟವನ್ನ ಮಾಡ್ಬೇಕು ಅಂತೇಳಿ ಸಂಕಲ್ಪವನ್ನ ಮಾಡಿದ್ದೀವಿ, ನಿರ್ಧಾರವನ್ನ ಮಾಡಿದ್ದೀವಿ. ಮುಂದಿನ ಭಾನುವಾರ ರಾಮನಗರದಲ್ಲಿ ಒಂದು ಸಭೆ ಕರೆದು ಆ ಸಭೆಯಲ್ಲಿ ಅಧಿಕೃತವಾದಂತಹ ಘೋಷಣೆಯನ್ನ ಮಾಡ್ತೀವಿ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಹೋರಾಟದಿಂದ ಹಿಂದೆ ಸರಿಬೇಕು. ರೈತರ ಜೀವನ ಜೊತೆ ಆಟ ಆಡೋದು ಬೇಡ, ರೈತರ ಜಮೀನನ್ನ ಕಿತ್ಕೊಂಡು ರಿಯಲ್ ಎಸ್ಟೇಟ್ ಮಾಡಿ ಸುಖವಾಗಿರುವಂತ ಕೆಲಸ ಮಾಡೋದು ಬೇಡ. ರೈತರು ಚೆನ್ನಾಗಿದ್ದಾರೆ, ಸುಖವಾಗಿದ್ದಾರೆ, ಹೈನುಗಾರಿಕೆ ಮಾಡ್ಕೊಂಡಿದ್ದಾರೆ, ಫಲವತ್ತಾದ ಭೂಮಿ ಇದೆ, ಕಾವೇರಿ ತಾಯಿ ಮಡಿಲಿದೆ, ಸುತ್ತ ನಿಸರ್ಗವಾದ ದೈವದತ್ತವಾದಂತ ಬೆಟ್ಟಗಳಿದ್ದಾವೆ. ಅಂತ ಪವಿತ್ರ ಭೂಮಿಯನ್ನ ಯಾವುದೋ ಸ್ವಾರ್ಥಕ್ಕೋ, ಟೌನ್ಶಿಪ್ ಇನ್ನೊಂದು ಶಿಪ್ಗೆ ಬಲಿ ಕೊಟ್ಟು ದೇವನಹಳ್ಳಿ ಪರಿಸ್ಥಿತಿ ಇವತ್ತು ಏನಾಗಿದೆ. ಹಿಂದೆ ದೇವನಹಳ್ಳಿ ಏರ್ಪೋರ್ಟ್ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ರೈತರುಗಳು ಹೋರಾಟ ಮಾಡಿದ್ರು, ಬಲವಂತವಾಗಿ ಜಮೀನನ್ನ ಕಿತ್ಕೊಂಡ್ರು. ಇವತ್ತು ದೇವನಹಳ್ಳಿ ಪರಿಸ್ಥಿತಿನೂ ನಾಳೆ ದಿನ ಈ ಭಾಗಕ್ಕೆ ಬರುತ್ತೆ. ಎಲ್ಲಾ ವಲಸಿಗರು ಬಂದು ತುಂಬ್ಕೋತಾರೆ. ದೇವನಹಳ್ಳಿ ಸುತ್ತಮುತ್ತ ನಾವೇನಾದ್ರೂ ಹೋಗಿ ನೋಡಿದ್ರೆ ಒಬ್ಬ ಕನ್ನಡದವನು ಅಲ್ಲಿ ಸಿಗಲ್ಲ ನಮ್ಗೆ ರೈತ. ಇವತ್ತು ಒಬ್ಬ ಕನ್ನಡದವನು ಉದ್ಯಮಿ ಸಿಗಲ್ಲ, ವ್ಯಾಪಾರಿ ಸಿಗಲ್ಲ, ಶಿಕ್ಷಣ ಸಂಸ್ಥೆ ಮುಖ್ಯಸ್ಥ ಸಿಗಲ್ಲ. ಪವಿತ್ರವಾಗಿ ಕನ್ನಡೀಕರಣವಾಗಿ ಉಳಿದಂತ ರಾಮನಗರ ಜಿಲ್ಲೆಯನ್ನ ಯಾವುದೇ ಕಾರಣಕ್ಕೂ ನೀವು ಈ ವಲಸಿಗರಿಂದ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಅಂತೇಳಿ ನಾನು ರಾಜ್ಯ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ.